ಹೆಸರು ಪ್ರದೀಪ್, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ ಕಲಬುರಗಿ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರೋದು ಸೌರಮಂಡಲದ ಬಗ್ಗೆ. ಹಾಲು ಹಾದಿಯಲ್ಲಿ ಬರತಕ್ಕಂಥ ಸೌರಮಂಡಲ. ಮೊದಲನೇದಾಗಿ ಸೂರ್ಯ, ನಮ್ಮೆಲ್ಲರ ಮೂಲ ಸ್ಥಾನ, ಶಕ್ತಿಯ ಮೂಲ ರೂಪ ಅಂತ ಹೇಳ್ಬೋದು. ಎರಡನೇದಾಗಿ ಬುಧ ಅಥವಾ ಮರ್ಕ್ಯೂರಿ, ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹವಾಗಿದೆ. ಎರಡನೆಯ ಸೂರ್ಯನಿಗೆ ಹತ್ತಿರವಾಗಿರ್ತಕ್ಕಂಥ ಗ್ರಹ ಶುಕ್ರರ ವೀನಸ್, ಇದು ಅತ್ಯಂತ ಹೊಳೆಯುವ ಗ್ರಹವಾಗಿದೆ. ಮತ್ತು ಮೂರನೆಯ ಸೂರ್ಯನಿಗೆ ಹತ್ತಿರವಾಗಿರ್ತಕ್ಕಂಥ ಗ್ರಹ ಭೂಮಿ, ಜೀವಗೋಳವನ್ನು ಹೊಂದಿರುವ ಏಕೈಕ ಗ್ರಹವಾಗಿದೆ. ಸೂರ್ಯನಿಗೆ 4ನೇ ಹತ್ತಿರದಲ್ಲಿರ್ತಕ್ಕಂಥ ಗ್ರಹವಾಗಿರ್ತಕ್ಕಂಥ ಮಂಗಳ, ಮಾರ್ಸ್, ಇದು ಅತ್ಯಂತ ಕೆಂಪಾದ ಗ್ರಹವಾಗಿದೆ. ಹಾಗೂ ಸೂರ್ಯನಿಗೆ 5ನೇ ಹತ್ತಿರದಲ್ಲಿರ್ತಕ್ಕಂಥ ಗುರುಗ್ರಹವು ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹವಾಗಿದೆ. ಹಾಗೂ 6ನೇ ಹತ್ತಿರದಲ್ಲಿರ್ತಕ್ಕಂಥ ಶನಿ ಗ್ರಹವು ಸೌರಮಂಡಲದ ಅತ್ಯಂತ ಸುಂದರ ಗ್ರಹವಾಗಿದೆ. ಹಾಗೂ 7ನೇ ಹತ್ತಿರದಲ್ಲಿರ್ತಕ್ಕಂಥ ಯುರೇನಸ್, ಇದು ಹಿಮದಿಂದ ಆವೃತವಾಗಿರತಕ್ಕಂಥ ಸುಂದರವಾದ ಗ್ರಹವಾಗಿದೆ. ಹಾಗೂ ಅತ್ಯಂತ ಕೊನೆಯ 8ನೇ ಸ್ಥಾನದಲ್ಲಿರ್ತಕ್ಕಂಥ ಗ್ರಹವಾಗಿರ್ತಕ್ಕಂಥ ನೆಪ್ಚೂನ್, ಇದು ಅತ್ಯಂತ ಹಿಮದಿಂದ ಆವೃತವಾಗಿರುವ ಹಾಗೂ ತಂಪಾದ ಗ್ರಹವಾಗಿದೆ.